ಒಂದು ವಿಶೇಷವಾದಂತಹ ಆಲೋಚನೆ ಅಂದರೆ ಸಾಗರ ತಾಲೂಕಿನ ಎಲ್ಲ ಶ್ರಾವಕ ಶ್ರಾವಕಿಯರು ಎಲ್ಲ ಭವ್ಯಜೀವಿಗಳು ಧರ್ಮ ಲಾಭವನ್ನ ಪಡ್ಕೊಂಡು ಜನವಾಣಿಯ ಜ್ಞಾನವನ್ನ ಸಂಪಾದನೆಯನ್ನ ಮಾಡಿಕೊಂಡು ಭವ್ಯಜೀವಿಗಳು ಮೋಕ್ಷಪುರಕ್ಕೆ ಸಾಗಬೇಕು, ಮೋಕ್ಷ ಮಾರ್ಗದಲ್ಲಿ ಸಾಗಬೇಕು ಅಂತಕ್ಕಂತಹ ಒಂದು ಶುಭ ಚಿಂತನೆಯೊಂದಿಗೆ ಸಾಗರ ತಾಲೂಕಿನಾದ್ಯಂತ ಎಲ್ಲ ಊರಿನ ಶ್ರಾವಕರನ್ನ ಸೇರಿಸಿ ಎಲ್ಲರ ಒಂದು ಒಳ್ಳೆಯ ಅಭಿಪ್ರಾಯದೊಂದಿಗೆ ಸಮ್ಯಕ್ ಜ್ಞಾನ ಜಿನಧರ್ಮ ಪ್ರಭಾವನ ಸಂಘ ಅಂತಕ್ಕಂಥ ಒಂದು ಸಂಘವನ್ನ ರಚನೆ ಮಾಡಲಾಯಿತು. ಕಳೆದ ಹಳಸಸಿಯಲ್ಲಿ ಕಳೆದ ವರ್ಷ ನಡೆದಂತಹ ವರ್ಷ ಯೋಗದ ಸಂದರ್ಭದಲ್ಲಿ ಈ ಒಂದು ಸಂಘದ ರಚನೆ ಆಯಿತು. ಈ ಒಂದು ಸಂಘದ ರಚನೆ ಆದ್ಮೇಲೆ ಸಂಘದ ಮುಖಾಂತರ ಶಿಬಿರಗಳನ್ನ ನಡೆತಕ್ಕಂಥದ್ದು, ಶಾಸ್ತ್ರಗಳನ್ನ ವ್ಯವಸ್ಥೆಯನ್ನ ಮಾಡುವಂತಹದ್ದು, ಇತರೆ ಜನವಾಣಿಯನ್ನ ಪ್ರಚಾರ ಮಾಡತಕ್ಕಂತಹ ಎಲ್ಲ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಬೇಕಾದಂತಹ ಎಲ್ಲ ಸಹಕಾರವನ್ನ ಸಮಾಜದ ಎಲ್ಲ ಶ್ರಾವಕರಿಂದಲೇ ಮಾರ್ಗದರ್ಶನ ಮಾಡಿ ಶ್ರಾವಕರಿಗೆ ಅವರಿಂದಲೇ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೇನೆ 3 ಊರುಗಳಲ್ಲಿ 3 ಶಿಬಿರಗಳನ್ನು ಸಹಿತ ಮಾಡಲಾಗಿದೆ. ಇನ್ನು ಮುಂದಿನ ಎಲ್ಲ ಕಾರ್ಯಗಳಿಗೆ ಉಪಯೋಗ ಆಗುವ ಹಾಗೆ ಮುಂದಿನ ದಿನಗಳಲ್ಲಿ ಸಂಘದ ಎಲ್ಲ ವ್ಯವಹಾರಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗೋದಕ್ಕೆ ಹಣಕಾಸಿನ ವ್ಯವಹಾರ ಇರ್ಬೋದು, ಶಿಬಿರಕ್ಕೆ ಬೇಕಾದಂತಹ ಎಲ್ಲ ಪದಾರ್ಥಗಳಿರ್ಬೋದು, ಸೀರೆ, ಧೋತಿ, ದುಪ್ಪಟ್ಟ, ಬಟ್ಟೆ, ಸಮವಸ್ತ್ರಗಳು, ಶಾಸ್ತ್ರಗಳು, ನೋಟ್ ಪುಸ್ತಕ, ಪೆನ್ ಇತ್ಯಾದಿಗಳನ್ನ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಕೊಡಬೇಕು ಅಂತ ಯೋಚನೆ ಮಾಡಲ್ಪಟ್ಟಂತಹ ಎಲ್ಲ ವಸ್ತುಗಳನ್ನ ಸಂಗ್ರಹ ಮಾಡಲಿಕ್ಕೆ ಹಾಗೂ ಒಂದು ಕಚೇರಿಯ ಅವಶ್ಯಕತೆ ಇರ್ತದೆ ಎಂದು ಪ್ರಸ್ತಾಪ ಮಾಡಿದವಾಗ ಸಮಾಜದ ಗಣ್ಯ ವ್ಯಕ್ತಿಗಳು ಒಂದು ಜಾಗವನ್ನ ಗುರುತುಪಡಿಸಬೇಕು, ಒಂದು ಸೈಟ್ ಅನ್ನ ಮಾಡಬೇಕು ಅಂತ ಭಾವನೆಯನ್ನ ವ್ಯಕ್ತಪಡಿಸಿದಾಗ ಭವ್ಯ ಜೀವಿಗಳಾಗಿರ್ತಕ್ಕಂತಹ ಧರ್ಮಾತ್ಮರಾಗಿರ್ತಕ್ಕಂತಹ ವಿಜಯ್ ಕುಮಾರ್ ಜೈನ್ ಕೊಡದವಳ್ಳಿ ಇವರು ತಮ್ಮ ಒಂದು ಸೈಟ್ ಅನ್ನ ಸಂಘಕ್ಕೆ ಉಚಿತವಾಗಿ ನೀಡುವುದಾಗಿ ಘೋಷಣೆ ಮಾಡಿದರು. ಇವರಿಗೆ ಮಹಾರಾಜರಿಂದ ಆಶೀರ್ವಾದವನ್ನ ಕೇಳ್ತಾ ಇವರ ಪರಿವಾರದವರಿಗೆ ಧರ್ಮ ವೃದ್ಧಿಯಾಗಲಿ, ಇನ್ನು ಧರ್ಮ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗಲಿ, ಮತ್ತೆ ಧರ್ಮದಲ್ಲಿ ತಮ್ಮನ್ನ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ವಿನಿಯೋಗಿಸಿಕೊಳ್ಳುವಂತ ಒಂದು ಅವಕಾಶ ಸಿಗಲಿ ಅಂತ ಮಹಾರಾಜರಿಂದ ಆಶೀರ್ವಾದವನ್ನ ಬೇಡ್ತಾ ಇವತ್ತಿನ ದಿನ ಪಾರ್ಶ್ವನಾಥ ತೀರ್ಥಂಕರ ಮೋಕ್ಷ ಕಲ್ಯಾಣದ ತಿಥಿ ಇನ್ನೇನು ಕೆಲವೇ ಸಮಯದಲ್ಲಿ ಮುಗಿತಾ ಇದೆ. ಅಂತ ಒಂದು ಸುಸಂದರ್ಭದಲ್ಲಿ ಸಮ್ಯಜ್ಞಾನ ಜಿನಧರ್ಮ ಪ್ರಭಾವನ ಸಂಘಕ್ಕೆ ಸೈಟ್ಗೆ ಸಂಬಂಧಪಟ್ಟಂತಹ ಕಾಗದ ಪತ್ರವನ್ನ ದಾನವಾಗಿ ಕೊಡೋದಕ್ಕೆ ಒಂದು ಒಳ್ಳೆಯದಾಗಿ ಮುಂದಿನ ಎಲ್ಲಾ ಕಾರ್ಯಗಳು ಸುಸೂತ್ರವಾಗಿ ನೆರವೇರಲಿ ಅಂತಕ್ಕಂಥ ಒಂದು ಸದ್ಭಾವನೆಯಿಂದ ಇವತ್ತಿನ ದಿನ ಮಹಾರಾಜರ ಸಾನ್ನಿಧ್ಯದಲ್ಲಿ ಕೊಡಬೇಕು ಹಾಗೂ ಎಲ್ಲ ಲೆಕ್ಕಪತ್ರ ಎಲ್ಲ ವ್ಯವಹಾರಗಳು ಸಹಿತ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ರೀತಿ ಗೊಂದಲ ಇಲ್ಲದೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ತುಂಬಾ ಸುಸೂತ್ರವಾಗಿ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಧರ್ಮಾನುರಾಗಿಗಳಾಗಿರ್ತಕ್ಕಂತಹ ವಿಜಯ್ ಕುಮಾರ್ ಜೈನ್ ಕೊಡದವಳ್ಳಿ ಇವರು ತಮ್ಮ ಒಂದು ಒಳ್ಳೆಯ ಸದುದ್ದೇಶದಿಂದ ದಾನದ ಪತ್ರವನ್ನ ಮಹಾರಾಜರ ಸಾನ್ನಿಧ್ಯದಲ್ಲಿ ಸಂಘಕ್ಕೆ ಹಸ್ತಾಂತರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಎಲ್ಲ ಸಮ್ಯಕ್ ಜ್ಞಾನ ಜಿನಧರ್ಮ ಪ್ರಭಾವನ ಸಂಘದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು ಮತ್ತು ಎಲ್ಲ ಊರಿನ ಎಲ್ಲ ಶ್ರಾವಕ ಶ್ರಾವಕಿಯರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ.